ಕಂದ, ನೀನು ಏಕಕಾಲಕ್ಕೆ ಮಗಳು ಆಗ್ತೀಯ, ಅಮ್ಮನೂ ಆಗ್ತೀಯ. ನೀನು ಇದ್ದ ಕಡೆ ಎಲ್ಲರೂ ಸಂತೋಷವಾಗಿರ್ತಾರೆ. ಒಂಥರ ಸ್ಕೂಲಲ್ಲಿ ಟೀಚರು, ಮನೆಯಲ್ಲಿ ಮಾನಿಟರು. ಎಲ್ಲವನ್ನು ಗಮನಿಸ್ತಾ ಇರ್ತೀಯ, ಎಲ್ಲವನ್ನು ಸರಿಯಾಗಿ ನಿಭಾಯಿಸ್ತಾ ಇರ್ತೀಯ. ಒಂಚೂರು ವ್ಯತ್ಯಾಸ ಆಗಕ್ಕೆ ಬಿಡಲ್ಲ. ಪಾ, ನೀವು ಮತ್ತೆ ಗೌತಮ್ ಅವರು ಸರಿಯಾಗಿದ್ದೀರಾ. ಇಬ್ರು ಸೇರಿ ನನ್ನನ್ನು ಎಷ್ಟು ಹೊಗಳ್ತೀರಾ ಅಂದರೆ, ನನ್ನಂಥವಳು ಇನ್ನೊಬ್ಳು ಇಲ್ಲ, ನನ್ನ ಬಿಟ್ಟರೆ ಯಾರೂ ಇಲ್ಲ ಅನ್ನೋ ಥರ ಹೊಗಳಿ ಅಟ್ಟಕ್ಕೇರಿಸ್ಬಿಡ್ತೀರಾ. ನೋಡಿ, ಅಷ್ಟು ಎತ್ತರಕ್ಕೆ ಏರ್ಸಕ್ಕೆ ಹೋಗಬೇಡಿ, ಬಿದ್ದರೆ ನನ್ನ ಕೈ ಕಾಲೆಲ್ಲ ಮುರಿದೋಗುತ್ತೆ. ವಿಪರೀತ ಹೊಗಳ್ತೀರಾ ನೀವು. ಒಂದೊಂದ್ಸಲ ಹೆಂಗಾಗುತ್ತೆ ಅಂದರೆ, 4-5 ಗುಲಾಬ್ ಜಾಮೂನ್ ಒಟ್ಟಿಗೆ ತಿಂದರೆ ಹೆಂಗಾಗುತ್ತಲ್ಲ ಆ ರೀತಿ ಹೋಗ್ಬಿಡುತ್ತೆ. ಅತಿ ಆದರೆ ಯಾವುದು ಒಳ್ಳೇದಲ್ಲ ಅಂತ ನೀವೇ ಹೇಳಿದ್ದೀರಾ ತಾನೆ. ಅಳಿಯಂದ್ರು ಹೀಗೆ ಹೇಳ್ತಾರೆ, ನೀನು ಹೀಗೆ ಹೇಳ್ತೀಯ. ನಾನೇನಮ್ಮ ಮಾಡಲಿ? ಈಗ ಒಳ್ಳೆತನಕ್ಕೆ ಒಂದು ಒಲಿಂಪಿಕ್ ಸ್ಪರ್ಧೆ ಇಟ್ಟರೆ ನೀನು ಅಳಿಯಂದ್ರು ಇಬ್ಬರು ಫಸ್ಟ್ ಬಂದ್ಬಿಡ್ತೀರ. ಬಹುಮಾನನ ಸಮಾನವಾಗಿ ಹಂಚ್ಬೇಕಾಗತ್ತೆ, ಅಷ್ಟು ಒಳ್ಳೆಯವ್ರು ನೀವಿಬ್ರು. ಅಪ್ಪ, ಇದ್ಯಾಕೋ ಸ್ವಲ್ಪ ಓವರ್ ಆಗೋಯ್ತು. ಒಳ್ಳೆತನಕ್ಕೆ ಒಲಿಂಪಿಕ್ ಸ್ಪರ್ಧೆ ಅಂತ. ಈಗ ನಾನು ಹೇಳೋದನ್ನು ಕೇಳಿ, ಈ ರೀತಿ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ನೀವು ಅದನ್ನು ತಲೆಯಲ್ಲಿ ಇಟ್ಕೊಂಡು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನಿದ್ದೀನಲ್ಲ, ನಾನೆಲ್ಲ ನೋಡ್ಕೋತೀನಿ. ಯಾಕೆ ಹೇಳ್ತಿದ್ದೀನಂದರೆ, ಒಲಿಂಪಿಕ್ಸಲ್ಲಿ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಯಾವುದಾದ್ರು ಸ್ಪರ್ಧೆ ಇಟ್ಟರೆ ಅದರಲ್ಲಿ ನೀವು ಫಸ್ಟ್ ಬರ್ತೀರಾ, ಅದಕ್ಕೆ. ರೀ, ತಿಂಡಿ. ನಿಮ್ಮಮ್ಮ ಕರೀತಿದ್ದಾಳೆ, ನಾ ಮತ್ತೆ ಕಾಲ್ ಮಾಡ್ತೀನಿ, ಸರಿನಾ? ಓಕೆ ಓಕೆ, ಬಾಯ್. ಮಹಿಮಾ, ತಿಂಡಿ ಟೈಮ್ ಆಯ್ತು, ಬಾಕಂದ. ರೀ, ನಿಮ್ಗೆ ಇನ್ನೊಂದು ಇಡ್ಲಿನೇ ಬಡಿಸ್ಲಾ ಇಲ್ಲ ರೈಸ್ ಬಡಿಸ್ಲಾ? ರೈಸ್ ಹಾಕು. ಅರ್ಜೆಂಟಲ್ಲಿ ಮಾಡಿದ್ದೀನಿ, ಹೇಗಾಗಿದ್ಯೋ ಏನೋ ಗೊತ್ತಿಲ್ಲ. ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಬೈಕೋಬೇಡಿ. ಚೆನ್ನಾಗಿದೆ ಕಣೆ. ಆ್ಯಕ್ಚುಲಿ ಏನು ಗೊತ್ತಾ, ನೀನು ಅರ್ಜೆಂಟಾಗಿ ಮಾಡಿದಾಗ ಅಡುಗೆ ಚೆನ್ನಾಗಾಗುತ್ತೆ. ಚೆನ್ನಾಗಿ ಮಾಡಬೇಕು ಅಂತ ಟೈಮ್ ತೊಗೊಂಡು ಮಾಡಿದಾಗ ಕೈ ಕೊಟ್ಬಿಡುತ್ತೆ. ಇದು ಎಷ್ಟು ಚೆನ್ನಾಗಿದೆ ಅಂದರೆ, ನಿನಗೋಸ್ಕರ ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಕಾಂಪ್ಲಿಮೆಂಟ್. ಸೂಪರ್. ಥ್ಯಾಂಕ್ ಯು. ಅಂದ ನಿಂಗೊಂಚೂರು ರೈಸ್ ಹಾಕ. ಬೇಡಮ್ಮ. ಅಪ್ಪ, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರೆ ತಿನ್ನೋ. ಸಾಕಮ್ಮ. ನಿಂಗೇನಮ್ಮ ಕೊಡ್ಲಿ? ರೈಸೇ ಕೊಡಿ. ಸಾಕು. ನಂದು ಇಡ್ಲಿನೇ ಕೊಡ್ಲೇನೋ? ಬೇಡಮ್ಮ. ಸುಸ್ತಾಗೋಗುತ್ತೆ ಕಂದ. ಬೇಡ ಅಂತ ಹೇಳಿದ್ನೇನಮ್ಮ, ನನಗೆ ಹಸಿವಿಲ್ಲ. ಏನು ಇಬ್ರು ಉಪ್ಪು ಅಂತ ಬೋಂಡಾ ಥರ ಮುಖ ಉದಿಸ್ಕೊಂಡು ಕೂತಿದ್ದೀರಾ? ಏನಾಯ್ತು? ಏನೂ ಇಲ್ಲ. ಏನಿಲ್ಲ ಅಂದಮೇಲೆ ಒಂಚೂರು ರೈಸ್ ತಿನ್ನು. ಅಮ್ಮ, ಹಸಿವಿಲ್ಲ ಅಂತ ಹೇಳ್ತಿದ್ದೀನಲ್ವಾ, ಯಾಕೆ ತೊರಗ್ತಿದ್ಯಾ? ಜೀವ ಜೀವ, ಇದೇನ್ರಿ ಬಂತು ಇವನಿಗೆ? ಪುಡಿ, ನಿಂಗೊಂಚೂರು ಚಟ್ನಿ ಹಾಕ್ಲೇನೆ? ಇಲ್ಲ ಅತ್ತೆ ಮೇಡಮ್. ನೀನು ಯಾಕಮ್ಮ ಹೋಗ್ತಿದ್ಯಾ? ಮಹಿಮಾ, ಇವಳು ಎದ್ದೋದು. ಏನಾಗಿದೆ ಇವರಿಬ್ಬರಿಗೆ? ಹವಾಮಾನದಲ್ಲಿ ಬದಲಾವಣೆ ಯಾಕಾಗಿದೆ ನನಗೆ ಗೊತ್ತಿಲ್ಲ. ಈಗಿನ ಕಾಲದ ಹುಡುಗರೇ ಇಷ್ಟು, ಎಲ್ಲದಕ್ಕೂ ನಾವು ಮೆಚುರಿಟಿ ತುಂಬ ಇದೆ ಅನ್ನೋ ಥರ ಬಿಹೇವ್ ಮಾಡ್ತಾರೆ. ಚಿಕ್ಕದಗೊಳ್ಳೆ ಹಿಂಗೆ ಕಿತ್ತಾಡ್ಕೊಂಡು ಕೂತ್ಕೋತಾರೆ. ಇದಕ್ಕಿಂತ ನಮ್ಮ ಕಾಲನೇ ಚೆನ್ನಾಗಿತ್ತು. ಬಾಯಿ ತುಂಬ ಮಾತಾಡ್ತಾ ಇದ್ವಿ, ನಿಮ್ಗಳ ಹತ್ರ ಬೈಸ್ಕೊತಾ ಇದ್ವಿ, ತೆಪ್ಪಗಾಗೋಗ್ತಾ ಇದ್ವಿ. ನೀನೆಲ್ಲ ತೆಪ್ಪಗಿರ್ತಿದ್ದೆ? ನಾನು ತಾನೇ ತೆಪ್ಪಗಾಗೋದು. ನೋಡಿ, ಬೇಡ. ಆಯ್ತಾಯ್ತು, ನಾವು ಜಗಳ ಆಡೋದು ಬೇಡ. ಮೊದಲು ಅವ್ರಿಗೇನಾಗಿದೆ ವಿಚಾರಿಸು. ಸರಿ, ನಾನು ಆಮೇಲೆ ವಿಚಾರಿಸ್ಕೊತೀನಿ. ನೀವು ತಿಂಡಿ ಮುಗಿಸಿ. ನೀನು ತಿನ್ಬಿಡು. ನಾನು ಇಷ್ಟು ಬೇಗ ಎಲ್ರಿ ತಿಂತೀನಿ, ಆಮೇಲೆ ತಿಂತೀನಿ. ತಿನ್ನಿ. ಇನ್ನೊಂಚೂರು ರೈಸ್ ಹಾಕ್ಲಾ? ಬೇಡ, ಸ್ವಲ್ಪ ಹಾಕೊಳ್ಳಿ, ಚೆನ್ನಾಗಿದೆ ಅಂದ್ರಲ್ಲ. ಹುಷಾರಾಗಿ ಹೋದ್ರಿ ಚಾದ್ಯ? ತಾತ ಹೇಗಿದ್ದಾರೆ? ಸರಿ ನೋಡು, ಇಲ್ಲಿನ ಚಿಂತೆ ಮಾಡಬೇಡ, ನಾನು ನೋಡ್ಕೋತೀನಿ. ನೀನು ಆರಾಮಾಗಿ ಇದ್ದು ಬಾ, ಎಂಜಾಯ್ ಮಾಡು, ಸರಿನಾ? ನಾನು ಹಿಂಗಾಗ ಕಾಲ್ ಮಾಡ್ತಿರ್ತೀನಿ, ನೀನು ಬೋರ್ ಆದಾಗ ನನಗೆ ಕಾಲ್ ಮಾಡು, ಸರಿನಾ? ಓಕೆ, ಮಾಡ್ತೀನಿ. ಬಾಯ್. ಹಾಂ ಪಾರ್ಥ ಅವ್ರೆ. ಅದಕ್ಕೆ ನೀವು ಮಲ್ಲಿ ಅದಕ್ಕೆ ಜೊತೆ ಮಾತಾಡೋದನ್ನ ಕೇಳಿ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಖುಷಿ ಯಾಕೆ? ಹಾಂ, ಅದಕ್ಕೆ ಮಲ್ಲಿ ಅದಕ್ಕೆ ನಿಮಗೆ ಒಡ ಹುಟ್ಟಿದ ತಂಗಿ ಅಲ್ಲ, ಬಟ್ ಆದ್ರೂ ಒಡ ಹುಟ್ಟಿದವ್ರಿಗಿಂತ ತುಂಬ ಚೆನ್ನಾಗಿದ್ದೀರಾ ನೀವು. ನಿಮ್ಮಿಬ್ಬರ ಮಧ್ಯೆ ಆ ಒಂದು ಬಾಂಡಿಂಗ್ ಇದೆ.
ನಿಮ್ಮನ್ನು ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ, ಅವ್ರನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ನಿಮ್ಮಿಬ್ಬರ ಮಧ್ಯೆ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ, ಟ್ರಸ್ಟ್ ಇದೆ. ಇದನ್ನೆಲ್ಲ ನೋಡುವಾಗ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನನಗೆ. ಒಂದು ರಿಲೇಷನ್ಶಿಪ್ ಹೇಗಿರಬೇಕೋ ಹಾಗಿದೆ. ಪ್ರಪಂಚ ನಾವು ಅಂದ್ಕೊಂಡಷ್ಟು ಕೆಟ್ಟಾಗಿಲ್ಲ ಅಂತ ನನಗೇನೋ ಒಂಥರ ಹೋಪ್ ಸಿಗುತ್ತೆ. ಸೋ ನೈಸ್. ಬಟ್ ಇದ್ರ ಮಧ್ಯೆ ಬೇಜಾರಿನ ವಿಷಯ ಏನು ಅಂದರೆ, ಏನು ಅಲ್ದಿರೋ ಮಲ್ಲಿ ಅದಕ್ಕೆ ನಿಮ್ಮ ಜೊತೆ ಅಷ್ಟು ಚೆನ್ನಾಗಿದ್ದಾರೆ. ಆದರೆ ನಿಮ್ಮ ಸ್ವಂತ ತಂಗಿಯ ಅಪೇಕ್ಷೆ ನಿಮ್ಮನ್ನು ವೈರಿ ಥರ ನೋಡ್ತಾರೆ. ಇನ್ಫ್ಯಾಕ್ಟ್ ಮಲ್ಲಿ ಅದಕ್ಕೆ ಇದ್ದ ಹಾಗೆ ಅವ್ರು ನಿಮ್ಮ ಜೊತೆ ಇರಬೇಕಾಗಿತ್ತು. ಅವ್ರು ನಿಮ್ಮನ್ನ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅದಕ್ಕೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರು ಟ್ರೈಯೇ ಮಾಡ್ತಾ ಇಲ್ಲ. ಐ ಮೀನ್, ಯಾಕೆ ನಿಮ್ಮ ಮೇಲೆ ಅಷ್ಟೊಂದು ಕೋಪ, ದ್ವೇಷ ಅನ್ನೋದೇ ನಂಗೆ ಅರ್ಥ ಆಗ್ತಾ ಇಲ್ಲ. ಇರ್ಲಿ ಬಿಡಿ ಪಾರ್ಥ ಅವರೇ, ಇದೆಲ್ಲ ಒಂದು ಟೈಮ್ ಅಷ್ಟೇ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ, ಅವಳಿಗೆ ಎಲ್ಲ ಅರ್ಥ ಆಗುತ್ತೆ. ನನಗೆ ಆ ಥರ ಅನಿಸ್ತಾ ಇಲ್ಲ. ಅದಕ್ಕೆ ಅವರು ಮದುವೆಗಿಂತ ಮುಂಚೆ ಇದ್ದ ಅಪೇಕ್ಷೆ ಥರ ಇಲ್ಲವೇ ಇಲ್ಲ. ಅವ್ರ ಬಿಹೇವಿಯರಲ್ಲಿ ತುಂಬಾ ಚೇಂಜಸ್ ಆಗಿದೆ. ಆದರೆ ಯಾಕೆ ಅಷ್ಟೊಂದು ಚೇಂಜ್ ಆದರು ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಮೇಲಿರೋ ಕೋಪ ಒಂದೇ ಕಾರಣ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಅದಕ್ಕೆ ಯಾರಾದರೂ ಅವ್ರ ತಲೆ ಕೆಡಿಸೋ ಕೆಲಸ ಮಾಡ್ತಾ ಇದ್ದಾರಾ? ಅವ್ರನ್ನ ಮೆನಿಪ್ಯುಲೇಟ್ ಮಾಡ್ತಾ ಇದ್ದಾರಾ? ಒಂದೊಂದು ಟೈಮ್ ಅದಕ್ಕೆ ಅವ್ರು ಮಾತಾಡೋದು ಕೇಳಿದ್ರೆ ಇದು ಅವ್ರದ್ದು ಮಾತು ಅಂತ ಅನ್ಸುತ್ತೆ ನನಗೆ. ಯಾರನ್ನೋ ನೋಡಿ, ಯಾರೋ ಹೇಳಿದ್ದನ್ನು ಕೇಳಿ ಅವ್ರು ಚೇಂಜ್ ಆಗ್ತಾ ಇದ್ದಾರಾ? ಹಾಗೆಲ್ಲ ಚೇಂಜ್ ಆಗೋದಾಗಿದ್ರೆ ನಿಮ್ಮನ್ನು ನೋಡಿ ನಿಮ್ಮಿಂದ ಕಲಿತು ಒಳ್ಳೆ ರೀತಿಯಲ್ಲಿ ಚೇಂಜ್ ಆಗ್ಬೋದಾಗಿತ್ತಲ್ಲ. ಅದಕ್ಕೆ ನಾನು ಆಗಲೇ ಹೇಳಿದಾಗೆ ಅದಕ್ಕೆ ನಂಗೆ ಸ್ಟ್ರಾಂಗ್ಲಿ ಅನಿಸುತ್ತೆ ಯಾರೋ ಅವ್ರು ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ ಅಂತ. ನಿಮ್ಗೇನು ಅನಿಸುತ್ತೆ? ಅದಕ್ಕೆ ನಿಮಗೇನು ಆ ಥರ ಡೌಟ್ ಬರ್ತಾ ಇಲ್ವಾ? ನನಗೆ ಹಾಗೇನು ಅನ್ಸಲ್ಲ ಪಾರ್ಥ ಅವರೇ. ಅದು ನಮ್ಮ ಅಪ್ಪಿಗೆ ಅಷ್ಟು ಮೆಚ್ಯೂರಿಟಿ ಇಲ್ಲ. ಒಳ್ಳೇದು ಹೇಳೋರೆ ಕೆಟ್ಟವರು ಅಂತ ಅನ್ಕೊಳ್ಳೋ ವಯಸ್ಸವಳ್ದು. ಸರಿ ಹೋಗುತ್ತೆ, ಎಲ್ಲನೂ ಸರಿ ಹೋಗುತ್ತೆ. ಎಲ್ಲದಕ್ಕೊಂದು ಟೈಮ್ ಬರಬೇಕು. ಈಗ ನಮ್ಮ ಮಹಿಮಾ ಮತ್ತು ಜೀವನ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಮುಂಚೆ ಅವರಿಬ್ಬರು ಎಷ್ಟು ಕಿತ್ತಾಡ್ತಿದ್ರು. ಆದರೆ ಈಗ ನೋಡಿ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರೆ, ತಮ್ಮ ಡ್ರೀಮ್ಸ್ನ ಅಚೀವ್ ಮಾಡ್ತಿದ್ದಾರೆ, ಲೈಫಲ್ಲಿ ಸೆಟ್ಲ್ ಆಗ್ತಿದ್ದಾರೆ, ಖುಷಿಯಾಗಿದ್ದಾರೆ. ಲೈಫ್ ಹಾಗೇನೆ ಒಂಥರ ರೋಲರ್ ಕೋಸ್ಟರ್ ರೈಡ್ ಇದ್ದಂಗೆ. ಅದು ಎಷ್ಟು ಖುಷಿ ಕೊಡುತ್ತೆ, ಎಷ್ಟು ಥ್ರಿಲ್ಲಿಂಗ್ ಆಗಿರುತ್ತೆ, ಅಷ್ಟೇ ಕಂಗಾಲು ಮಾಡುತ್ತೆ. ಇನ್ಫ್ಯಾಕ್ಟ್ ಅದಾಗಿರಲೇಬೇಕು. ಹಾಗಿದ್ರೇನೆ ಚಂದ. ಬರೀ ಖುಷಿಯಾಗಿದ್ಬಿಟ್ರೆ ಏನು ಚೆನ್ನಾಗಿರುತ್ತೆ, ಬೋರ್ ಹೊಡಿಯಲ್ವಾ? ಅದಕ್ಕೆ ನೋಡಿ, ನೀವೇನು ವರಿ ಮಾಡ್ಕೋಬೇಡಿ. ಟೈಮ್ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಪಾರ್ಥ ಅವರೇ, ಪ್ರತಿಯೊಂದು ರಿಲೇಷನ್ಶಿಪ್ಪಲ್ಲೂ ಒಬ್ಬರು ಅಗ್ರೆಸಿವ್ ಆಗಿದ್ರೆ ಇನ್ನೊಬ್ಬರು ಪ್ಯಾಸಿವ್ ಆಗಿರಬೇಕು, ಮೈಲ್ಡ್ ಆಗಿರಬೇಕು. ಈಗ ಒಂಚೂರು ಹರ್ಟ್ ಆದರೂ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಆಗಲೇ ಬ್ಯಾಲೆನ್ಸ್ ಆಗೋದು. ಸೊ ನೀವು ನಿಮ್ಮ ತಾಳ್ಮೆನ, ನಿಮ್ಮ ಹೋಪ್ಸ್ನ ಕಳ್ಕೊಬಾರ್ದು. ನನಗೆ ನಂಬಿಕೆ ಇದೆಪ್ಪ, ಅಪ್ಪಿ ಸರಿ ಹೋಗ್ತಾಳೆ. ಯಾಕಂದರೆ ನೀವು ಅವಳನ್ನ ಸರಿ ಮಾಡ್ತೀರಾ. ನಿಮ್ಮ ಪ್ರೀತಿಯಲ್ಲಿ ಆ ಶಕ್ತಿ ಇದೆ. ಸರಿ ಅದಕ್ಕೆ. ಸೊ ನೀವು ತಾಳ್ಮೆಯಿಂದ ಅವಳಿಗೆ ಕರೆಕ್ಟ್ ಮಾಡಿ. ಓಕೆ, ಯಾ, ರೈಟ್. ಈಗ ಡೋಂಟ್ ವರಿ, ಸ್ಮೈಲ್ ಮಾಡಿ. Cheers, uncle. Cheers. ಮತ್ತೇನಪ್ಪ ಸಮಾಚಾರ? ನಾನೇನು ಹೇಳಿ ಅಂಕಲ್? ಯುದ್ಧ ಶುರು ಮಾಡಿರೋದು ನೀವು ಹೇಳಬೇಕು. ನೀವು ಹೇಳಿದ ಮಾತೇನು ಅಂತಂದರೆ, ನಮ್ಮ ಅಣ್ಣಂಗೆ ಆಗ ಮಾಡಿಬಿಡ್ತೀನಿ, ಈಗ ಮಾಡಿಬಿಡ್ತೀನಿ, ಅವನ ಸಾಮ್ರಾಜ್ಯನ ತಲೆ ಕೆಳಗೆ ಮಾಡಿಬಿಡ್ತೀನಿ, ಅವನು ಸೋತೋ ಹಾಗೆ ಮಾಡ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಬಿಲ್ಡಪ್ ಕೊಟ್ರಿ. ಎಲ್ಲಿ ರಿಸಲ್ಟು? ನೋ ರಿಸಲ್ಟ್. ಎಲ್ಲ ದೊಡ್ಡ ಝೀರೋ ಅಲ್ಲ ಅಂಕಲ್? ನೀವು ಕೊಟ್ಟಿದ್ದ ಬಿಲ್ಡಪ್ ಎಲ್ಲ ಬರೀ ಬಾಯಿ ಮಾತಲ್ಲೇ ಉಳ್ದೋಯ್ತಲ್ಲ, ಏನು ಪ್ರೋಗ್ರೆಸ್ಸೇ ಇಲ್ವಲ್ಲ. ನಾನು ನೋಡಿದ್ರೆ ನಿಮಗೆ ವಿಲನ್ ಅಂಕಲ್ ಅಂತ ಇಷ್ಟು ದೊಡ್ಡ ಟೈಟಲ್ ಕೊಟ್ಟಿದ್ದೀನಿ, ಆದರೆ ನೀವು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಥರ ಸೈಲೆಂಟ್ ಆಗಿಬಿಟ್ರೆ ಹೇಗೆ ಅಂಕಲ್? ನೀವು ಆಗ ಮಾಡ್ತೀರಾ, ಈಗ ಮಾಡ್ತೀರಾ, ಒಂದು ದೊಡ್ಡ ತೂಫಾನಿನ ಎಬ್ಸ್ತೀರಾ ಅಂತ ಅಂದ್ಕೊಂಡಿದ್ದೆ. ಆದರೆ ಚಿಕ್ಕ ಹುಸಿ ಬಾಂಬ್ ಕರೆಯಷ್ಟು ಪ್ರೋಗ್ರೆಸ್ ಇಲ್ಲ ನಿಮ್ಮ ಕಡೆಯಿಂದ. ಯಾಮಾರಿ ಕ್ಯಾರೆಕ್ಟರ್ ಈಚೆ ಬಂದ್ಬಿಟ್ರಾ ಹೇಗೆ? ಅದೇಗಾಗುತ್ತೆ. ಕ್ಯಾರೆಕ್ಟರ್ ಬಿಟ್ಟು ಹೊರಗಡೆ ಬಂದರೆ ನನಗೂ ಮರ್ಯಾದೆ ಇರಲ್ಲ, ಆ ಕ್ಯಾರೆಕ್ಟರ್ಗೂ ಮರ್ಯಾದೆ ಇರಲ್ಲ. ಅಂದರೆ ಫೈನಲಿ ನನ್ನ ಬಿಗ್ ಬ್ರೋ ಆ ಗೌತಮ್ ಹೀರೋ, ನೀವು ವಿಲ್ಲನ್ ಅಂತ ಒಪ್ಕೊಂಡ್ಬಿಟ್ರಾ? ನೋಡೋ ದೃಷ್ಟಿನಲ್ಲಿ ನಿಮ್ಮಣ್ಣ ಹೀರೋ, ನಾನು ವಿಲನ್. ಆದರೆ ನನ್ನ ಕಥೆನಲ್ಲಿ ನಾನು ಹೀರೋ, ನಿಮ್ಮಣ್ಣ ವಿಲನ್. ಹಾಂ, ಅದು ಸರಿನೇ. ನಾವು ನಮ್ಮ ಕಥೆಯಲ್ಲಿ ಹೀರೋ ಆದರೆ ಮತ್ತಾರ್ದ ಕಥೆಯಲ್ಲಿ ವಿಲನ್ ಆಗೇ ಇರ್ತೇವೆ. ಅಂಕಲ್, ಉದಾಹರಣೆಗೆ ನನ್ನನ್ನೇ ತಗೊಳ್ಳಿ. ನನಗೆ ಇಷ್ಟ ಬಂದಿದ್ದು ನಾನು ಮಾಡೋಂಗಿಲ್ಲ. ನೋಡೋರ ಕಣ್ಣಿಗೆ ನಾನು ಕೆಟ್ಟವನು, ವಿಲ್ಲನ್ನು, ಸ್ವಾರ್ಥಿ.
ಪಾಪ ಪುಣ್ಯ ಲೆಕ್ಕಕ್ಕೆ ಇಟ್ಕೊಳ್ದೆ ಅದು ಏನು ಅನ್ಕೊಳ್ಳಿ ಬಿಟ್ಟಾಕಿ. ಎಲ್ರ ಕಣ್ಣಲ್ಲೂ ಒಳ್ಳೆಯವನಾಗೋದು ಒಂದೇ, ಸೂಸೈಡ್ ಮಾಡ್ಕೊಳ್ಳೋದು ಒಂದೇ. ಕರೆಕ್ಟ್ ಇರೋದು ಒಂದೇ ಲೈಫ್. ನಮಗೆ ಹೇಗೆ ಬೇಕೋ ಹಾಗೆ ಬದುಕಬೇಕು. ಸತ್ಮೇಲೆ ನಾವೇ ಇಲ್ಲ ಅಂದಮೇಲೆ ಈ ಪಾಪ ಪುಣ್ಯನ ಇಟ್ಕೊಂಡು ಏನು ಮಾಡ್ಬೇಕು ಹೇಳು ಅಲ್ವಾ? ಅದೆಲ್ಲ ಸುಮ್ಮನೆ ಕೈಲಾಗದಿರಿ ಅವ್ರು ಮಾಡ್ಕೊಂಡಿರೋ ರೂಲ್ಸ್ ಅಷ್ಟೇ. ಕಾಡಲ್ಲಿ ಹುಲಿ ಸಿಂಹಗಳು ಬೇಟೆ ಆಡೋ ಥರ ತಾಕತ್ತಿರೋನು ಬೇರೆಯವ್ರನ್ನ ಕೊಂದು ಬದುಕಬೇಕು. ಮೊದಲು ನಾವು ಬದುಕಬೇಕು, ಆಮೇಲೆ ಉಳಿದವರು. ಇಲ್ಲ ಅಂತಂದ್ರೆ ನಮ್ಮನ್ನ ಬಾಂಡ್ಲೆಲ್ಲ ಹಾಕೊಂಡು ಹುರಿದು ಬಿಡ್ತಾರೆ. ಬರೀ ಉರಿಯೋದ? ಅಯ್ಯೋ, ಸಿಕ್ಕರೆ ಡಬಲ್ ರೋಸ್ಟ್ ಮಾಡ್ಬಿಡ್ತಾರೆ. ನಾವು ರೋಸ್ಟ್ ಮಾಡೋರಾಗಿರ್ಬೇಕು ಹೊರತು ಮಾಡಿಸ್ಕೊಳ್ಳೋರಾಗಿರ್ಬೇಕು. ಕರೆಕ್ಟ್ ಅಲ್ವಾ ಅಂಕಲ್? ಕರೆಕ್ಟ್. ಅಂಕಲ್, ಬೈ ದ ವೇ, ವಾಟ್ಸ್ ಯುವರ್ ನೆಕ್ಸ್ಟ್ ಪ್ಲಾನ್? ನಿಮ್ಮ ಮುಂದಿನ ಯೋಜನೆ ಏನು? ಪ್ಲೀಸ್ ಹೇಳಿ. ನಾವು ಯಾರನ್ನ ಸಾಯಿಸ್ಬೇಕು ಅನ್ಕೊಂಡ್ವೋ ಅವಳು ತಮ್ಮ ಕೃಪಾ ಕಟಾಕ್ಷದಿಂದ ಬಂದು ನಮ್ಮನೆಗೆ ಸೇರ್ಕೊಂಡಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಈಗಲೂ ನಾವು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಮುಂದಕ್ಕೆ ತುಂಬ ಕಷ್ಟ ಆಗುತ್ತೆ. ಅವನ ಸೀರಿಯಸ್ ನೋಟ್, ಪವರ್ ಪೊಸಿಷನಲ್ಲೂ ನಮ್ಮ ಮಣ್ಣನ್ನು ಕೆಳಗೆ ಇಳಿಸಿದ್ರೇ ನಾವು ಪವರ್ಫುಲ್ ಆಗೋಕ್ಕಾಗತ್ತೆ. ಇಲ್ಲಾಂದ್ರೆ ಹೀಗೆ ಇರ್ತೀವಿ, 6 ಕೇರಲ್ಲ 3 ಕೇಳಿಯಲ್ಲ. ಅದೇ ನಮ್ಮ ಗತಿ ಆಗ್ಬಿಡುತ್ತೆ. ಸಾಕು ಅಂಕಲ್ ಈ ಸಣ್ಣ ಪುಟ್ಟ ಸ್ಕೆಚ್ಗಳು ಹಾಕಿದ್ದು. ನನ್ನ ಪಾಲಿಸಿ ಪ್ರಕಾರ ಹೊಡೆದ್ರೆ ಅವನೇನೆ ಹೊಡಿಬೇಕು ಅನ್ನೋ ಥರ ದೊಡ್ಡದಾಗಿ ಏನಾದರೂ ಮಾಡಬೇಕು. ಹೌದು, ಈ ಸಾರಿ ಸೌಂಡ್ ಜೋರಾಗಿ ಹಾಕಬೇಕು. ನೋಡ್ತಾ ಇರಿ, ಈ ಸಾರಿ ನಿಮ್ಮ ಅಣ್ಣನಿಗೆ ಕೊಡೋ ಏಟು ಎಷ್ಟು ಜೋರಾಗಿರುತ್ತೆ ಅಂತ. ಏಟಿಗೆ ಮತ್ತೆ ಅವನೇ ಎದ್ದೋಳಬಾರ್ದು. ಹೊಡಿತೀನಿ. ಸೂಪರ್ ಅಂಕಲ್, ಸೂಪರ್. ನೀವಿಷ್ಟು ಹೇಳ್ತೀರ ಅಂದಮೇಲೆ ಏನೋ ಒಂದು ಆಗುತ್ತೆ ಬಿಡಿ. ಆದರೆ ನಾವು ಉರಿ ಇದೆಯಾ, ಆ ಉರಿನ ಮಾತ್ರ ಮರಿಬಾರ್ದು. ಉರಿ ಅದು ಬೇಕಾದಷ್ಟಿದೆ ಬಿಡು. ಅವನ್ನ ನೆನೆಸ್ಕೊಂಡಾಗೆಲ್ಲ ರಕ್ತ ಬಾಯಿಲ್ ಆಗುತ್ತೆ, ಕುದಿಯುತ್ತೆ, ಮೈಯೆಲ್ಲ ಉರಿಯುತ್ತೆ. ನೋಡಿ ಏನು ಮಾಡ್ತೀರಾ ಅಂತ. ಬಟ್ ಆದಷ್ಟು ಬೇಗ ಒಂದು ಗುಡ್ ನ್ಯೂಸ್ ಕೊಡಿ ಅಂಕಲ್. ಕೊಡ್ತೀನಿ, ಆದಷ್ಟು ಬೇಗನೆ ನಿನಗೆ ಗುಡ್ ನ್ಯೂಸ್ ಕೊಡ್ತೇನೆ. ಮಹಿ, ಇಲ್ಲಿ ನೋಡು, ಈ ಫೋಟೋ ಎಷ್ಟು ಚೆನ್ನಾಗಿದೆ ಅಂತ. ಪರ್ಫೆಕ್ಟ್ ಫ್ರೇಮಿಂಗ್, ಒನ್ ಆಫ್ ದ ಬೆಸ್ಟ್ ಪಿಕ್ಚರ್ಸ್. ಈ ಟ್ರೆಡಿಷ್ನಲ್ ಡ್ರೆಸ್ನಲ್ಲಿ ನಾವಿಬ್ರು ಸಕ್ಕದಾಗಿ ಕಾಣಿಸ್ತಿದ್ದೀವಿ, ರಾಯಲ್ ಆಗಿದ್ದೀವಿ, ಲೈವ್ಲಿ ಆಗೋ ಇದ್ದೀವಿ. ಈ ಫೋಟೋನೇ ಶೇರ್ ಮಾಡೋಣ ಅಲ್ವಾ? ಫೋಟೋ ಲೈವ್ಲಿ ಆಗಿದ್ರೆ ಏನು ಬಂತು, ಲೈಫು ಅಷ್ಟೇ ಲೈವ್ಲಿ ಆಗಿರಬೇಕು. ಏನು ಹೇಳ್ತಿದ್ಯಾ ಮಹಿ? ಇನ್ನೇನು, ಸುಮ್ಮನೆ ಫೋಟೋಗೆ ಸ್ಮೈಲ್ ಕೊಟ್ಟರೆ ಸಾಲದು, ಮನಸ್ಸಲ್ಲೂ ಖುಷಿ ಅನ್ನೋದಿರಬೇಕು. ಇಲ್ಲಾಂದರೆ ಎಲ್ಲ ಈ ಶೋ ಪೀಸ್ ಥರ ಇರುತ್ತೆ, ಆರ್ಟಿಫಿಷಿಯಲ್ ಆಗಿ. ನೋಡೋದಕ್ಕೆ ಚೆನ್ನಾಗೇ ಇರುತ್ತೆ, ಆದರೆ ಅದಕ್ಕೆ ಜೀವನೇ ಇರೋದಿಲ್ಲ. ಏನು ಹೇಳ್ತಿದ್ಯಾ ಮಹಿ? ನಾವು ನಮ್ಮ ಹೊಸ ಮನೆಗೆ ಬಂದಿದ್ದೀವಿ, ನನ್ನ ಡ್ರೀಮ್ನ ನಾವು ಅಚೀವ್ ಮಾಡಿದ್ದೀವಿ, ಅದನ್ನು ನಾವು ಸೆಲೆಬ್ರೇಟ್ ಮಾಡಬೇಕು. ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಮನೆ ಕಟ್ಟೋದು ಅಂದರೆ ಸುಮ್ಮನೆನಾ? ಅದು EMI ಇಲ್ದೇ, ಅದು ಈ ಎಂಗೇಜಲ್ಲಿ. ಇದು ತುಂಬ ದೊಡ್ಡ ಅಚೀವ್ಮೆಂಟ್ ಮಹಿ. ಆ್ಯಕ್ಚುಲಿ ಪ್ರೌಡ್ ಅನ್ನೋದು ತುಂಬ ಚಿಕ್ಕ ವರ್ಡು, ಅದಕ್ಕಿಂತ ಜಾಸ್ತಿ ಪ್ರೌಡ್ ಫೀಲ್ ಮಾಡ್ಬೇಕು ನಾವು. ಸಾಕು, ಮನೆ ಅನ್ನೋದು ಒಂದು ನೀಡ್ ಅಷ್ಟೇ. ಇರೋದಕ್ಕೆ ಒಂದು ಮನೆ ಬೇಕು, ಅದನ್ನು ತಗೊಂಡೋಗಿ ಅಚೀವ್ಮೆಂಟ್ ಲಿಸ್ಟಿಗೆ ಹಾಕ್ಬೇಡ. ಕಟ್ಟಿರೋ ಈ ಮನೆಗೆ ಏನೋ ನೀನು ತಾಜ್ ಮಹಲೇ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ ಅನ್ನೋ ಥರ ಬಿಲ್ಡಪ್ ತಗೋತಾ ಇದೆಯಾ. ಯಾರು ಮಾಡ್ತಾ ಇರೋದನ್ನ ನೀನೇ ಮಾಡಿದ್ಯಾ ಅನ್ನೋ ಥರ ಆಡ್ತಿದ್ಯಾ. ತುಂಬ ಸಿಲ್ಲಿ ಅನಿಸುತ್ತೆ, ಚೈಲ್ಡಿಶ್ ಆಗಿರುತ್ತೆ. ಹೋ, ನೀವು ಶ್ರೀಮಂತರ ಹೇಳ್ಕೊಂಡ್ರೆ ಅದು ಸ್ಟೇಟಸ್ಸು, ನಮ್ಮಂಥ ಮಿಡಲ್ ಕ್ಲಾಸ್ನವರು ನಮ್ಮ ಅಚೀವ್ಮೆಂಟ್ ಹೇಳ್ಕೊಂಡ್ರೆ ಅದು ಬಿಲ್ಡಪ್ಪು. ಎಷ್ಟಂದ್ರೂ ನೀನು ದಿವಾನ್ ಫ್ಯಾಮಿಲಿಲಿ ಗೋಲ್ಡನ್ ಸ್ಪೂನ್ನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವಳಲ್ವಾ, ನಿಮಗಿದೆಲ್ಲ ಜುಜುಮಿನೆ. ಆದರೆ ಇದು ನನಗೆ ತಾಜ್ ಮಹಲ್. ಯಾಕೆಂದರೆ ಇದನ್ನು ಕಟ್ಟಿರೋದು ನಾನು ದುಡ್ದು ಕಟ್ಸಿರೋದು. ಬಡವ್ರ ಮಕ್ಕಳು ಬೆಳೆದ್ರೆ ನಿಮ್ಮಂಥ ಶ್ರೀಮಂತರಿಗೆ ಒಂಥರ ಉರಿ ಅಲ್ವಾ, ಜಲಸಿ, ಸ್ಟಮಕ್ ಬರ್ನ್ ಆಗುತ್ತೆ ಅನ್ಸುತ್ತೆ. ನಮ್ಮ ಮುಂದೆ ಹೇಗಿದ್ದವನು ಹೇಗೆಲ್ಲ ಬೆಳೆದ ಅಂತ ನೋಡೋಕ್ಕಾಗಲ್ಲ, ತಡಿಯೋಕ್ಕಾಗಲ್ಲ. ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ. ಜೀವ, ಏನು ಹೇಳ್ತಿದ್ಯಾ ನೀನು? ನಾನು ಹೇಳ್ತಿರೋ ಅರ್ಥನೇ ಬೇರೆ. ನಾನು ಜೆಲಸ್ ಫೀಲ್ ಮಾಡೋದಾ?
ಅದು ನಿನ್ನ ವಿಷಯದಲ್ಲಿ. ಸಾಕು ಸುಮ್ಮನಿರು ಮಹಿ, ಪ್ಯಾಚ್ ಅಪ್ ಮಾಡಕ್ ಬರಬೇಡ. ಏನ್ ಗೊತ್ತು ನಿನಗೆ? ನೋಡು, ನೀನು ಮನೆ ಕಟ್ಟಿರೋದು ನನಗೆ ತುಂಬಾನೇ ಖುಷಿ ಇದೆ. ಬಟ್ ನನ್ನ ಕನ್ಸನ್ ಇಷ್ಟೇ, ನಿನ್ ಕಾಲು ನೆಲದ ಮೇಲೆ ನಿಲ್ತಾನೆ ಇಲ್ಲ, ತುಂಬಾನೇ ಹಾರಾಡ್ತಿದ್ಯಾ. ನಾನು ಹೇಳ್ತಿರೋದು ಜಸ್ಟ್ ಹಂಬಲ್ ಆಗಿರು, ಅದು ನಿನ್ನ ಹೆಲ್ತ್ಗೆ ಒಳ್ಳೇದು. ಮಹಿ, ನನಗೆ ಟಾನ್ ಕೊಡ್ತೀಯಾ? ನನಗೆ ಚುಚ್ಚು ಮಾತಾಡ್ತೀಯಾ? ಅಲ್ಲ ಜೀವ, ಏನಾಗಿದೆ ನಿನಗೆ? ಯಾಕೆ ಇಷ್ಟೊಂದು ರೇಸ್ ಆಗ್ತಿದ್ಯಾ? ತಲೆಗಿಲೆ ಕೆಟ್ಟಿದ್ಯಾ? ಜಸ್ಟ್ ಶಟ್ ಅಪ್. ಯಾರಿಗೆ ತಲೆ ಕೆಟ್ಟಿರೋದು? ನನ್ನ ಹತ್ರ ಈ ಥರ ಮಾತಾಡೋದಕ್ಕೆ ನಿನಗೆ ಎಷ್ಟು ಧೈರ್ಯ? ನನ್ನನ್ನು ಮದುವೆ ಆಗಿ ನನ್ನ ಜೊತೆಗಿದ್ದು ನಾನು ದುಡ್ಡು ತಂದು ಹಾಕಿದ್ದರಲ್ಲಿ ತಿನ್ಕೊಂಡು ಉಣ್ಕೊಂಡು ಶೋಕಿ ಮಾಡ್ಕೊಂಡು ಆರಾಮಾಗಿದ್ಯಾ. ಇದನ್ನೆಲ್ಲ ಮಾಡಿನೋ ನಿನ್ನ ಹತ್ರ ನಾನು ಅನ್ಸ್ಕೋಬೇಕಾ? ನನ್ನನ್ನೇ ಕಿಂಡಲ್ ಮಾಡ್ತೀಯಾ? ಹಾ, ನೀನು ನನ್ನ ಹಂಗಲ್ಲಿದ್ಯಾ, ಮರಿಬೇಡ. ಅದೇನೋ ಬಿಸ್ನೆಸ್ ಮಾಡ್ತಿದ್ಯಲ್ಲ, ಸುಮ್ಮನೆ ಮಾಡ್ತಿದ್ಯಾ ಅಷ್ಟೇ. ಅದರಿಂದ ಏನು ಕಿಡ್ತಿಲ್ಲ. 6 ಕೇರಲ್ಲ 3 ಕಿಡಿಯಲ್ಲ. ಬೆಳಗ್ಗೆ ಹೇಳ್ತೀಯಾ, ಚೆನ್ನಾಗಿ ರೆಡಿ ಆಗ್ತೀಯಾ, ಸ್ಟುಡಿಯೋಗೆ ಹೋಗ್ತೀಯಾ ಅಷ್ಟೇ. ಅದರಿಂದ ಏನು ನಾನು ಉದ್ಧಾರ ಆಗಿಲ್ಲ. ಇದನ್ನೆಲ್ಲ ಮಾಡಿದ್ದು ನಾನು ಮಾತ್ರ, ಅದನ್ನ ಮರಿಬೇಡ. ಯಾಕೆ ಇಷ್ಟೊಂದು ಚೀಪಾಗಿ ಮಾತಾಡ್ತಿದ್ಯಾ? ನಾನೇನು ಗತಿ ಇಲ್ಲದೆ ಬಂದಿಲ್ಲ, ಎಲ್ಲ ಇತ್ತು ನಿನಗೋಸ್ಕರ ಎಲ್ಲ ಬಿಟ್ಟು ಬಂದೋಳು ನಾನು. ನನ್ನ ಬಗ್ಗೆನೇ ಹೀಗೆಲ್ಲ ಮಾತಾಡ್ತೀಯ? ನಾಚಿಕೆ ಆಗಲ್ವಾ ನಿನಗೆ? ನಿನಗೆ ಈ ಥರ ಎಲ್ಲ ಮಾತಾಡೋಕ್ಕಾದ್ರೂ ಮನ್ಸು ಹೇಗೆ ಬರುತ್ತೆ? ನೀನು ಎಷ್ಟು ಚೇಂಜ್ ಆಗಿದೆಯಾ ಅನ್ನೋದು ನೀನು ಮಾತಾಡೋ ರೀತಿಯಲ್ಲೇ ಗೊತ್ತಾಗುತ್ತೆ. ಆನಿಮಲ್ ಥರ ಬಿಹೇವ್ ಮಾಡ್ತಿದ್ಯಾ. ಮಹಿ, ನಾನು ಆ ಥರ ಎಲ್ಲ ಹೇಳಿದ್ದು. ಇನ್ಯಾವ ಥರ ಹೇಳಿದ್ ನೀನು? ನೀನು ತುಂಬ ಬದಲಾಗಿದ್ಯಾ ಜೀವ. ನಾನು ಪ್ರೀತಿಸಿದ ಜೀವ ನೀನಲ್ಲ. ಯಾಕೆಂದ್ರೆ ಆ ಜೀವ ತುಂಬ ಇನ್ನೋಸೆಂಟ್ ಆಗಿದ್ದ, ನನ್ನ ತುಂಬ ಪ್ರೀತಿಸಿದ್ದ. ನಾನು ಏನೇ ಹೇಳಿದ್ರು ಎಷ್ಟು ಪೇಷನ್ಸ್ ಇಂದ ಕೇಳ್ತಾ ಇದ್ದ. ಯಾಕೆಂದ್ರೆ ಅವನು ತುಂಬ ಒಳ್ಳೆಯವನಾಗಿದ್ದ. ಈಗ ನೀನು ಬೇರೆನೇ ಜೀವ ಆಗಿದ್ಯಾ. ಯಾಕೆಂದ್ರೆ ನಿನ್ ಸಹವಾಸನೇ ಆಗಿದೆ. ಯಾರು ಏನೇ ಹೇಳ್ತಿದ್ರು ನಿನ್ ಕಿವಿಗೆ ಬೀಳ್ತಾನೆ ಇಲ್ಲ. ಆ ಭೂಪತಿ ಸಹವಾಸ ಬೇಡ ಅಂತ ಹೇಳು ಅಂತ ಅಣ್ಣ ನನಗೆ ಹೇಳ್ಬಿಟ್ಟು ಹೋಗಿದ್ದ. ಅದನ್ನ ಹೇಳಿದ್ರು ನೀನ್ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಮೊದಲೆಲ್ಲ ನಿನಗೆ ಅಕ್ಕ ಬಾವ ಅವ್ರ ಮಾರ್ಗದರ್ಶನ ಎಲ್ಲನೂ ಬೇಕಾಗಿತ್ತು. ಆದ್ರೆ ಈಗ ನಿನಗೆ ಯಾರೂ ಬೇಡ. ಯಾಕೆಂದ್ರೆ ಒಂದು ಸ್ವಲ್ಪ ಚಿಲ್ಲರೆ ಕಾಸು ನೋಡಿದ್ಯಲ್ವಾ, ಅದಕ್ಕೆ ಅಲ್ವಾ? ಆಯ್ತು, ನೀನೊಬ್ಬನೇ ಇರು. ನೀನು ಹಣ, ದುರಂಕಾರ, ಈಗೋ ಅದೆಲ್ಲದ್ರ ಜೊತೆ ನೀನೊಬ್ಬನೇ ನೆಮ್ಮದಿಯಾಗಿರು. ಮಹಿ, ನಾನು ಆ ಅರ್ಥದಲ್ಲೇ ಹೇಳಿ. ಇನ್ಯಾವ ಅರ್ಥದಲ್ಲಿ ಹೇಳ್ದೆ? ಇನ್ಯಾವ ಅರ್ಥದಲ್ಲಿ? ಜಸ್ಟ್ ಡೋಂಟ್ ಟಾಕ್ ಟು ಮೀ. ಮಹಿ, ಏನ್ ಮಾಡ್ತಿದ್ಯಾ? ಬ್ಯಾಗ್ ಎಲ್ಲ ಏನಕ್ಕೆ? ಮಹಿ, ನಿನ್ನೆ ಕೇಳ್ತಿರೋದು. ಮಹಿ, ಬಟ್ಟೆ ಪ್ಯಾಕ್ ಯಾಕೆ ಮಾಡ್ತಿದ್ಯಾ? ಮಹಿ, ಡೋಂಟ್ ಟಚ್ ಮೀ. ಮಹಿ, ನಿಂತ್ಕೋ ಮಹಿ. ಮಹಿ, ಮಹಿ. ಮಹಿಮಾ, ಏನಮ್ಮ ಇದು? ಇದ್ದಕ್ಕಿದ್ದಾಗೆ ಸೂಟ್ ಕೇಸ್ ತಗೊಂಡು ಎಲ್ಲಾದ್ರೂ ಆಚೆ ಹೋಗ್ತಾ ಇದೆಯಾ? ಅತ್ತೆ, ನನಗೆ ಜೀವ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ನಾನು ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ. ಏನಮ್ಮ? ಇಲ್ಲಿ ನಿಂತ್ಕೋ ಒಂದು ನಿಮಿಷ. ಇದ್ದಕ್ಕಿದ್ದಾಗೆ ಹಿಂಗೆ ಹೇಳಿದ್ರೆ ಹೆಂಗಮ್ಮ? ಏನಾಯ್ತು ಹೇಳು. ದಯವಿಟ್ಟು ನೀವಿಬ್ರು ನನಗೆ ಕ್ಷಮಿಸ್ಬಿಡಿ. ಐ ಆಮ್ ವೆರಿ ಸಾರಿ. ಲೇ, ಏನು ಇದು? ಯಾಕೋ ಹೋದ್ಲವಳು? ಜೀವ, ಏನ್ರಿ ಇದು? ಮಾಮ್, ಯಾಕೆ ಆಗ ನೋಡ್ತಾ ಇದೆಯಾ? ಹಳೆಮಯ್ಯ, ನಿನ್ನ ಮೇಲೆ ಡೌಟ್ ಕಣ ನನಗೆ. ಏನು ಡೌಟು? ನಿನ್ನ ಹೆಂಡತಿ ಮಲ್ಲಿ ಇದ್ದಕ್ಕಿದ್ದಂಗೆ ಗಾಯಬಾಗ್ಬಿಟ್ಟಲ್ಲ. ಊರಿಗೆ ಹೋದ್ಲು ಅಂತ ಕೇಳಲ್ಪಟ್ಟೆ. ಅದು ಎಷ್ಟು ನಿಜಾನೋ ಸುಳ್ಳು ಅಂತ ಗೊತ್ತಿಲ್ಲ. ಅಲ್ಲ, ಅವಳಾಗೆ ಅವಳೇ ತಾತನ ನೋಡಕ್ ಹೋದ್ಲು ಅಥವಾ ನೀನು ಪುಸ್ಲಾಯಿಸಿ ಕಳಿಸಿದ್ಯೋ? ಏನು ಮಾತಾಡ್ತಿದ್ಯಾ ಮಾಮ್? ಅವಳನ್ನ ಪುಸ್ಲಾಯಿಸಿ ನಾನು ಸುಸ್ತು ಮಾಡಿಕೊಂಡು ಅವಳನ್ನ ಊರಿಗೆ ಕಳಿಸೋ ಅವಶ್ಯಕತೆ ಏನಿದೆ? ಅವಳಾಗ ಅವಳೇ ಹೋಗಿದ್ದು. ನಾನು ಇದನ್ನು ನಂಬಬೇಕಲ್ವಾ? ಹಳೆಮಯ್ಯ, ನನಗೆ ಯಾಕೋ ಡೌಟ್ ಕಣೋ. ನಿನಗೆ ಯಾವುದಾದ್ರೂ ಹೊಸ ಹಕ್ಕಿ ತಗಲಾಕೊಂಡಿದ್ಯಾ ಅಂತ. ಯಾಕೆಂದ್ರೆ ನೀನು ಬೀಸೋ ಜಾಲ ಇದೆಯಲ್ಲ, ಅದು ಅಂತರ್ಜಾಲದ ಥರ ಇಡೀ ವಿಶ್ವವ್ಯಾಪಿ ಹರಡ್ಕೊಂಡಿರುತ್ತೆ. ಯಾರನ್ನು ಬಿಡಲ್ಲ ನೀನು, ಕಿಲಾಡಿ ನನ್ನ ಮಗ. ಅದಕ್ಕೆ ಕೇಳಿದೆ ಅಷ್ಟೇ. ಸುಮ್ಮನೆ ಏನೇನೋ ಮಾತಾಡಬೇಡ ಮಾಮ್. ನಾನಾಯ್ತು, ನನ್ನ ಪಾಡಾಯ್ತು ಅಂತ ಸುಮ್ಮನೆ ಇದ್ದೀನಿ ನಾನು. ಹಂಗೇನದಿದ್ರು ಹೇಳು ಅಳಿಮಯ್ಯ. ಈ ಆಟ, ಕೂಟ, ನೋಟ, ಕಳ್ಳಾಟ, ಮೈಮಾಟ ಎಲ್ಲ ದೇಹದಲ್ಲಿ ಬಲ ಇರೋ ತನಕ ಮಾತ್ರ ಕಣೋ.
ದೇಹದಲ್ಲಿ ಬಲ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಫ್ಯೂಚರ್ ಕಡೆ ಸ್ವಲ್ಪ ಗಮನ ಕೊಡು. ಲೈಫಲ್ಲಿ ಸ್ವಲ್ಪ ಸೆಟ್ಲ್ ಆಗು. ಎಲ್ಲಂದ್ರಲ್ಲಿ ಸೆಟ್ಲಿಕ್ಕೆ ಆಡಕ್ಕೆ ಹೋಗಬೇಡ, ಗೊತ್ತಾಯ್ತಾ? ಮಾಮ್ಸ್, ವ್ಯಾಲಿಡಿಟಿ ಮುಗ್ದೋಗಿ ಎಕ್ಸ್ಪೈರಿ ಡೇಟ್ಗೆ ಹತ್ರ ಇರೋ ಪೀಸ್ ನೀನು ನನಗೆ ಬುದ್ಧಿ ಹೇಳ್ತೀಯ. ನಿನಗಾಗಿರೋದು ವಯಸ್ಸು, ನನಗಲ್ಲ. ಮಾಮ್ಸ್, ನಾವು ಆಟ ಆಡೋದ್ರಲ್ಲಿ ಫೇಮಸ್. ಅದು ಕ್ರಿಕೆಟ್ ಆಗಿರಲಿ, ವಾಲಿಬಾಲ್ ಆಗಿರಲಿ, ಫುಟ್ಬಾಲ್ ಆಗಿರಲಿ, ಇಂಡೋರ್ ಗೇಮ್ ಆಗಿರಲಿ, ಔಟ್ಡೋರ್ ಗೇಮ್ ಆಗಿರಲಿ, ಆಟ ತುಂಬ ಚೆನ್ನಾಗಿ ಆಡ್ತೀನಿ. ಬರೀ ಆಡೋದಷ್ಟೇ ಅಲ್ಲ, ಆಡಿಸ್ತೀನಿ ಕೂಡ. ಏನು ಆಡಿಸ್ತೇ ಏನೋ ಅಳಿಮಯ್ಯ. ಈಗ ನಮ್ಮನ್ನೆಲ್ಲ ಕಿರು ಬೆರಳಲ್ಲಿ ಆಡಿಸೋದಕ್ಕೆ ದೌರ್ಭಾಗ್ಯ ವಕ್ರಿಸ್ಕೊಂಡಿದ್ದಾಳಲ್ಲ, ಅವಳೇನಾದರೂ ಸರಿ ಹೋಗ್ಬಿಟ್ರೆ ನಮ್ಮನ್ನು ತೊಗಲ್ ಬೊಂಬೆ ಥರ ಆಟ ಆಡಿಸ್ತಾಳೆ. ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಫೀಸರ್ ಅವಳು, ಟೆರರಿಸ್ಟ್ ಕಣವಳು.